ತರಿಸಿದ್ರಿ ಕರಿ ಹೆಸರು ಊಟ ಮಾಡ್ತೀರಿ. 1.5 ತಿಂಗಳು ಇಲ್ಲ 2 ತಿಂಗಳು ರೀ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಂಡೇ ಅದ ರೀ, ಟಿ ವಿ ನೋಡ್ಕೊತ ಕುಂತಾರ್ರಿ. ಚಹಾ ಅದು ಕುಡ್ದು ನೋಡಿ ಇನ್ನು ಮಕ್ಕಳು ಮನ್ಕೊಂಡಾರ್ರಿ. ಸಂಡೇ ಅಲ್ರಿ, ಹಾಗಾಗಿ 8 ಗಂಟೆ ಆಗ್ಯದ್ರಿ. ಇನ್ನೂ ಮನ್ಕೊಂಡಾರ. ನಾನು ಬೆಳಗ್ಗೆನೇ ಎದ್ಬಿಟ್ಟು ಇವಾಗ ಅಡುಗೆ ಮನೆಗೆ ಬಂದೀನಿ ನೋಡ್ರಿ. ಕೆಲವೊಂದು ಹಾಗೆ ಇಟ್ಬಿಟ್ಟಿದ್ದೆ, ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡಿ ಫ್ರೆಂಡ್ಸ್. ನಿನ್ನೆ ಅನ್ನ ಉಳಿದಿತ್ತು, ಒಂದು ಸ್ವಲ್ಪ ಮಿಕ್ಕಿತ್ತು, ಅದೊಂದು ಸ್ವಲ್ಪನೇ ಅದ. ಅದೊಂದಿಷ್ಟು ತೆಗೆದ್ಬಿಟ್ಟು ಈಗ ಪಟ ಬಾಂಡೆ ಅದು ತಿಕ್ಕೋಬೇಕ್ರಿ. ಬಾಂಡೆ ತಿಕ್ಕೊಂಡು ಇವತ್ತಿನ ವ್ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮನೆ ಮಗಳು ತ್ರಿವೇಣಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಹಾಗೆ ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಬನ್ನಿ, ಇವತ್ತಿನ ರೂಟೀನ್ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ರತಿಯೊಬ್ಬರು ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವ್ಲಾಗ್ ಮಿರುಗು ಅಂಥೇಳಿ ಮಾಡ್ತಾರೆ. ಅಂದರೆ ಜೂನ್ 7ನೇ ತಾರೀಕು ಮಿರುಗು ಅಂದರೆ ಯಾಕಂತಂದರೆ ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಗುತ್ತಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅದು ಒಂದೇನೋ ಔಷಧಿ ಇರುತ್ತೆ, ಅದು ಬೆಲ್ಲದಲ್ಲೇ ಒಂದು ಸಣ್ಣ ಉಂಡೆಗತ್ತಲೆ ಮಾಡಿ ಅದನ್ನು ಬೆಳಗ್ಗೆ ಎದ್ದು ಕೂಡಲೇ ನುಂಗಬೇಕು ಅಂತ ಹೇಳ್ತಾರೆ. ಸ್ಕಿಪ್ ಮಾಡಿದೆ ನೋಡಿ, ಮುಂದೆ ಹೇಳ್ತಾ ಹೋಗ್ತೀನಿ. ಇದು ನೋಡ್ರಿ ಅಲಸಂದಿ 1 kg ತರಿಸಿದ್ರಿ ಕರಿ ಹೆಸರು. ಇದು 1 kg ಗೋಲ್ಡ್ ವಿನ್ನರ್ ಎಣ್ಣೆ. ಇದು 5 ಲೀಟ್ರದಾಗ ತರ್ಸೀನಿ. ರೇಟ್ ಬಂದು ಎಷ್ಟದ ಇಲ್ಲದ ನೋಡ್ರಿ, ರೇಟ್ ಇಲ್ಲದ ನೋಡ್ರಿ. 5 ಲೀಟ್ರ್ ತರಿಸಿದ್ನಂದ್ರೆ 2 ತಿಂಗಳು ಊಟ ಮಾಡ್ತೀರಿ. 1.5 ತಿಂಗಳು ಇಲ್ಲ 2 ತಿಂಗಳು ರೀ. ನಾನು ನೋಡಿ ಹಾಕ್ತೀನಿ ರೀ ಅಡುಗೆಗೆ, ಜಾಸ್ತಿ ಹಾಕಲ್ರಿ. ಬನ್ನಿರಿ ಅಡುಗೆ ಮಾಡ್ಕೊಳ. ಹೆಸರು ಹಚ್ಕೊಳ. ಮಿರುಗು ಅದ ರೀ ಇವತ್ತು. ಮಿರುಗು ನಮ್ಮ ಉತ್ತರ ಕರ್ನಾಟಕದ ಮಿರುಗು ಅಂತ ಮಾಡ್ತಾರೆ. ಹಾಗಾಗಿ ಚಿಕನ್, ಚಪಾತಿ, ರೈಸ್, ಅನ್ನ ಮಾಡ್ಕೋಬೇಕ್ರಿ. ಬನ್ನಿರಿ ಪಟ ಮಾಡ್ಕೊಳ್ಳೋಣ. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಂಡೇ ಅದ ರೀ, ಟಿ ವಿ ನೋಡ್ಕೊತ ಕುಂತಾರ್ರಿ. ಚಹಾ ಅದು ಕುಡ್ದು 7ನೇ ತಾರೀಕು ಮಿರುಗು ಮಾಡೋದ್ರಿಂದ ಅದು ಒಂದು ಹೇಳಿದ್ದೀನಿ, ಅಮ್ಮಕ್ಕೆ ಹೇಳ್ತೀನಿ. ಅದು ಏನಂತ ನನಗೂ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಅದನ್ನು ಈ ಥರ ಅವತ್ತಿನ ದಿನ ನಾವು ಅಂದರೆ ಬೇರೆಯೊಬ್ಬರು ಏನು ಮಾಡ್ತಾರೆ, ಚಿಕನ್ ಮಟನ್ ಈ ಥರ ಮಾಡಿಬಿಟ್ಟು ಊಟ ಮಾಡಿ ಅವತ್ತು ಮನೆಯಾಗಲ್ರಿ ಫ್ರೆಂಡ್ಸ್ ಸರ್ಕಲಲ್ಲಿ ಊಟ ಅದು ಮಾಡಿ ಪಾರ್ಟಿ ಅದು ಇಟ್ಕೊತಾರೆ, ಕುಡಿಯೋದು ಅದು ಮಾಡ್ತಾರೆ ಕೆಲವೊಂದು ಕಡೆ. ಹಾಗಾಗಿ ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಮಿರುಗು ಅಂತಂತ. ಉತ್ತರ ಕರ್ನಾಟಕದ ಕಡೆ ಮಿರುಗುನಿತ್ತಲ್ಲ ಅಂತಂದು ಚಿಕನ್ ತಂದು ಕೊಟ್ಟಿದ್ರು. 1 kg ಚಿಕನ್, ಅದನ್ನು ಮಾಡಿದ್ರಾಯ್ತು ಅಂತಂದು ಮಾಡ್ತಾಯಿದ್ದೀನಿ. ನನ್ನ ಮಗನೂ ಕೂಡ ಬೇಗ ಮಾಡು ಮಮ್ಮಿ ಅಂತ ಇದ್ದ. ಅವನು ಸಂಡೇ ಅಲ್ಲರೆ ಮನೆಯಲ್ಲಿದ್ದನು, ಆಗ ತುಂಬಾ ಇಷ್ಟಪಡ್ತಾನೆ ಚಿಕ್ಕವನು. ಅದಕ್ಕೋಸ್ಕರ ಇವಾಗ ಎಲ್ಲ ಚೆನ್ನಾಗಿ 2-3 ಸಲ ಚೆನ್ನಾಗಿ ತೊಳೆದು ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಮಳೆಗಾಲ ಮುಗಿಯೋ ತನಕ ಏನಿರುತ್ತೆ ಅಂತ ಫ್ರೆಂಡ್ಸ್, ಬಾಡಿ ಹೀಟಾಗಿರುತ್ತಂತೆ. ಅದಕ್ಕೋಸ್ಕರ ಮಿರುಗು ಅಂತಂದು ಮಾಡ್ತಾರಂತ್ರಿ. ಅದು ತಿನ್ನೋದ್ರಿಂದ ಬೆಚ್ಚಗಿರುತ್ತಂತೆ. ಮಳೆ ಮುಗಿಯೋವರೆಗೂ ಕೂಡ ಬಾಡಿ ಹೀಟ್ ಇರ್ತದಂತ. ಹಂಗಾಗಿ ಜೂನ್ 7ನೇ ತಾರೀಕು ಮಿರುಗು ಅಂತಂದು ನಮ್ಮ ಕಡೆ ಒಂದು ಪದ್ಧತಿ ಇದೆ. ಚಪಾತಿ ಮತ್ತು ಬಗರ್ ರೈಸು ಮತ್ತು ಸುಕ್ಕ, ಸಾಂಬಾರು ಮತ್ತು ಮಟನ್ನು, ಚಿಕನ್ ಈ ಥರ ಎಲ್ಲ ವೆರೈಟಿ ಮಾಡಿ ಅವತ್ತಿನ ದಿನ ಊಟ ಮಾಡ್ತಾರೆ. ಅದಕ್ಕಂತ ನಮ್ಮ ಉತ್ತರ ಕರ್ನಾಟಕದ ಮಿರುಗು ಅಂತಂದು ಇದು ಮಾಡ್ತಾರೆ. ಕೆಲವೊಂದು ಹಳ್ಳಿ ಕಡೆ ಏನಾಗುತ್ತೆ, ಫಸ್ಟ್ ಮಳೆ ಬಂದಿರ್ತದೆ, ಇನ್ನೇನು ಅದು ಜೂನ್ 7ನೇ ತಾರೀಕು ಮಳೆ ಬಂದ ನಂತರ ಏನಾಗುತ್ತೆ ಫ್ರೆಂಡ್ಸ್, ಬಿತ್ತನೆಯನ್ನು ಸ್ಟಾರ್ಟ್ ಮಾಡ್ತಾರಂತೆ ಹಳ್ಳಿ ಕಡೆ ರೀ. ಆ ಥರ
ಸಿಟಿ ಒಳಗಾದ್ರೆ ಮಿರುಗು ಅಂತಂದೇಳಿ ನಮ್ಮ ಕಡೆ ಈ ಥರ ಮಾಡ್ತೀವಿ ರೀ. ಹಳ್ಳಿ ಕಡೆ ಏನಾಗ್ತದೆ ಬಿತ್ತನೆ ಸ್ಟಾರ್ಟ್ ಆಗ್ತದೆ ರೀ ಫ್ರೆಂಡ್ಸ್. ಮಳೆ ಬಂದ ನಂತರ ನೇಗಿಲು ಅದು ಗಳೆ ಅದು ಎಲ್ಲ ಹೊಡಿಸಿ ಅದು ಮಾಡಿ ಬಿತ್ತನೆ ಸ್ಟಾರ್ಟ್ ಮಾಡ್ತಾರೆ ರೀ. ರೈತರಿಗೆ ಅದು ಒಂದು ಖುಷಿ ಥರ ಹಬ್ಬ ಥರ ರೀ. ಯಾಕಂದರೆ ಬಿತ್ತನೆ ಸ್ಟಾರ್ಟ್ ಮಾಡ್ತಾರಂದರೆ ಬೆಳೆ ಸ್ಟಾರ್ಟ್ ಆದಾಗ ಅವ್ರಿಗೊಂಥರ ಖುಷಿ ಇದೆ. ಹಾಗಾಗಿ ಈ ಥರ ನಮ್ಮ ಉತ್ತರ ಕರ್ನಾಟಕದ ಕೆಲವೊಂದು ಕಡೆ ಕೆಲವೊಂದು ಥರನೇ ಮಿರುಗು ಅಂತ ಆಚರಣೆ ಮಾಡ್ತಾರೆ. ನನಗೆ ಎಷ್ಟು ತಿಳಿದಂದ್ರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಕತ್ತೀನಿ ಫ್ರೆಂಡ್ಸ್. ಇವಾಗ ನೋಡಿರಿ, ನಿಮಗೂ ಕೂಡ ಗುರ್ತಾಯಿತ್ತು ಅಂದರೆ ಮಿರುಗಿನ ಬಗ್ಗೆ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಯಾರ್ಯಾರಿಗೆ ಗುರ್ತಾಗಿದೆ ಅನ್ನೋದು, ಮಿರುಗು ನೀವು ಯಾವ ಥರ ಮಾಡ್ತೀರ ಅನ್ನೋದು. ನೋಡಿರಿ, ಇವಾಗ ಮಸಾಲೆ ಎಲ್ಲ ಕುದ್ದಾದ್ರಿ. ಚೆನ್ನಾಗಿ ಚಿಕನ್ ಕೂಡ 3-4 ಸಲ ವಾಶ್ ಮಾಡಿಟ್ಟೇನಿ ರೀ. ಇವಾಗ ನೋಡಿ ಮಸಾಲೆ ಕುದ್ದಾಗ ನಾವು ಈಗ ಚಿಕನ್ ತೊಗೊಳ್ತಿರುವ ಚಿಕನ್ ಹಾಕ್ಕೊಂಡು ಎಲ್ಲನೂ ಚಿಕನ್ ಅದ್ರೊಳಗೆ ಮಸಾಲೆ ಒಳಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟು ಬಿಡ್ಬೇಕು ನೋಡಿರಿ. ಇಟ್ಟರೆ ಚಿಕನ್ ಸಾಂಬಾರು ಅನ್ನ ಚಪಾತಿ ರೊಟ್ಟಿ ಜೊತೆ ಎಲ್ಲದ್ರ ಜೊತೆ ಮಸ್ತ್ ಆಗ್ತದೆ ನೋಡಿರಿ. ನಾನು ಒಂದು ಸಲ ಮತ್ತು ದೋಸೆ ಜೊತೆನೂ ತೋರ್ಸೀನಿ ರೀ. ದೋಸೆ ಮತ್ತು ಚಿಕನ್ ತಿನ್ನೋದು ನೋಡಿರಿ. ಇವಾಗ ಆಲ್ರೆಡಿ ಬಂದು ನಿಂತಾನೆ ರೀ ನನ್ನ ಮಗ ರೀ. ನೋಡ್ತಾವೆ ಈ ವಿಡಿಯೋ ಮುಂದೆ ಏನೇನು ನಡೀತೆ ಅನ್ನೋದು ಫ್ರೆಂಡ್ಸ್. ಬರಲ್ಲೇ ಹಿಡ್ಕೊಂಡ್ರೆ ವಿಡಿಯೋ ಮಾಡಿದ್ರೆ ಹೆಂಗೆ ಬರ್ತದೆ. ಇವಾಗ ನೋಡಿರಿ ಮಸಾಲೆ ಇದು ಕುದ್ದ ಮೇಲೆ ಮಸಾಲೆ ಹಾಕ್ತೀನಿ ರೀ. ಚಿಕನ್ ಮಸಾಲೆ ಈಗ ಮುಚ್ಚೆ ಇವನೇ ನೋಡಿರಿ. ಈಗ ಸದ್ದ ಅಡುಗೆ ಮನೆಗೆ ಬಂದಾನ್ರಿ. ಆಯ್ತಾ ಇಲ್ಲ ಅಂತ ಕೇಳಕತ್ತಾನ ರೀ ನನಗೊಂದು. ಹಾಗೆ ಫಟ ಮಾಡು ಮಮ್ಮಿ ಅಂತ ಹೇಳಕ್ಕೆ ಬಂದಾನ ನೋಡಿರಿ. ಸಂಡೇ ಅಲ್ರಿ, ಮನೆಯಲ್ಲೇ ಇದ್ದೀನಲ್ಲ ಹಾಗಾಗಿ ಹುಡುಕ್ಯಾಡ್ಕೊತ ಬಂದಾನ ರೀ. ನೋಡಿರಿ, ಚಿಕನ್ ಸಾಂಬಾರು ರೆಡಿ ಆಯಿತು. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತೀನಿ. ಒಂದು ಕಡೆ ಅನ್ನ ಮಾಡಾಕಿರ್ತೀನಿ. ಇವಾಗ ಚಪಾತಿ ಒಂದಿಷ್ಟು ಹಾಕ್ಕೋಬೇಕು. ಇವೆಲ್ಲ ರೆಡಿ ಆಯಿತು. ಅನ್ನಕ್ಕಿಟ್ಟಿನ ಆ ಕಡೆ ಈ ಕಡೆ ಚಪಾತಿ ಹಾಕ್ಕೊಂಡು ಇಟ್ಟು ರೆಡಿ ಮಾಡಿರ್ತೇವೆ ರೀ. ಚಪಾತಿ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ನಿಮಗೂ ಕೂಡ ಚಿಕನ್ ಸಾಂಬಾರ್ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಇವಾಗ ಮತ್ತು ಚಪಾತಿ ಹಾಕ್ಕೊಳ್ಬೇಕ್ರಿ. ನೋಡಿ, ಇವಾಗ ನನ್ನ ಮಗನಿಗೆ ಹಾಕ್ಕೊಟ್ಟೇನಿ ರೀ. ಈಗ ಅವನು ಊಟ ಮಾಡಕತ್ತಾನ ರೀ. ಅರ್ಜೆಂಟ್ ಚಿಕನ್ ಇತ್ತಂದ್ರೆ ಅವನಿಗೆ ಯಾರು ಹೇಳಿದ್ರೂ ಕೇಳಲ್ಲ ನೋಡ್ರಿ. ಅವನಿಗೆ ಆಯಿತು, ಯಾರೂ ಊಟ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅವನಿಗೆ ಫಸ್ಟ್ ಚಿಕನ್ ಮಾಡಿದ್ನಂತ ಫಸ್ಟ್ ಅವನಿಗೆ ಹಾಕ್ಕೊಡ್ಬೇಕ್ರಿ ಊಟ ಮಾಡಕ್ರಿ. ಅಷ್ಟೊಂದು ಇಷ್ಟಪಡ್ತಾನೆ ರೀ. ನಾವು ವಾರದಾಗ ಒಂದು ಸಲ ಮಾತ್ರ ತಿನ್ನೋದ್ರಿ, ಜಾಸ್ತಿನೂ ತಿನ್ನೋಕೆ ಹೋಗಲ್ಲ. ಚಿಕನ್ ಸ್ವಲ್ಪ ತಿನ್ನೋದ್ರಿಂದನೂ ತುಂಬಾ ಒಳ್ಳೆಯದು. ಹಾಗಾಗಿ ವಾರಕ್ಕೆ ಒಂದು ಸಲ ಮಾತ್ರ ನಾವು ಚಿಕನ್ನ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಕೆಲವೊಬ್ಬರು ವಾರದಾಗ 2 ಸಲ 3 ಸಲ ತಿಂತಾರೆ. ಹಾಗಾದ್ರೆ ನಾವಿಲ್ಲ, ವಾರದಾಗ ಒಂದೇ ಸಲನೇ ತಿನ್ನೋದು. ಇವಾಗ ನೋಡಿರಿ ಎಲ್ಲ ಅಡುಗೆ ಆಯ್ತು ರೀ. ಈಗ ಇದು ಒಂದು ಚಪಾತಿ ಒಂದು ಹಾಕಿದ್ನಿ ಅಂದ್ರೆ ಮುಗೀತದೆ ನೋಡಿರಿ ಇದು ಮಾಡೋದು. ಪಟ ಚಪಾತಿ ಹಾಕ್ಕೊತೇನೆ ರೀ. ಹಾಕ್ಕೊಂಡು ಅಂದರೆ ಎಲ್ಲ ಕೆಲಸ ಮುಗ್ದಂಗೆ ನೋಡಿರಿ. ಇಲ್ಲಾಂದ್ರೆ ಇನ್ನೂ ಮಾಡ್ಬೇಕು ಅನ್ನಂಗೆ ಆಗಿಬಿಡ್ತದೆ ರೀ. ಎಷ್ಟಾದ್ರೂ ಮುಗಿಯೋಂಗಿಲ್ಲ ಹೆಣ್ಮಕ್ಳದ್ದು. ಈಗ ಸಂಜೆ ನೋಡಿರಿ, ಇದು ಎಲ್ಲ ಮಾಡಿದ ನಂತರ ಇವೆಷ್ಟು ಬಾಂಡೆ ಉಳಿದವ್ರಿ, ಅವಷ್ಟೊಂದಿಷ್ಟು ಬಾಂಡೆ ತಿಕ್ಕೊಂಡು ನೋಡಿ ಸಂಜೆ ಎಲ್ಲ ಕಂಟಿನ್ಯೂ ಮಾಡಕತ್ತೇನೆ ರೀ. ಚಪಾತಿ ಒಂದು 8 ತೊಳೆದಾವ್ರಿ. ಆನಂತರ ಅನ್ನ ಅದ ರೀ ಮತ್ತು ಚಿಕನ್ ರೀ ಎಷ್ಟು ಉಳ್ದಾವ ನೋಡಿರಿ. ಇಲ್ಲಿಗೆ ವಿಡಿಯೋ ಹೆಂಗೆ ಮಾಡಕತ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.